ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಡೆಡ್ಲಿ ಟುಡೆಯ ಗ್ಯಾಂಗ್ಸ್ ಆಫ್ ಯುಕೆಯ ಈ ಒಂದು ವಿಶೇಷವಾದಂತಹ ಒಂದು ಸಂಚಿಕೆಗೆ ನಾನು ನಿಮ್ಮೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೀನಿ. ವಿಶೇಷ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಹುಡುಗ ನನಗೆ ಯಾವಾಗ ಸಿಕ್ಕಿದ್ರು, ಯಾವಾಗ ಬಂದರು, ನನ್ನ ಜೀವನದಲ್ಲಿ ಯಾಕೆ ಹತ್ತಿರವಾದರು, ಇದಕ್ಕೆ ಯಾವುದಕ್ಕೂ ಉತ್ತರ ಇಲ್ಲ ಕಣ್ರಿ. ಆದರೆ ಇವತ್ತು ನಾವಿಬ್ಬರು ಆ ರೀತಿ ಇದ್ದೀವಿ. ಎಲ್ಲೋ ಒಂದು ದೂರದ ಒಂದಷ್ಟು ದಿನಗಳ ಹಿಂದೆ ಹೋಯಿತು ಅಂತಂದರೆ, ಶೋಭಾ ರಾಜಣ್ಣ ಅನ್ನೋ ನನ್ನ ಪ್ರೊಡ್ಯೂಸರ್ ಏನಿದ್ದಾರೆ, ಅವರು ಈ ಜೀವವನ್ನು ಕರ್ಕೊಂಬಂದು ಪರಿಚಯ ಮಾಡಿಸ್ತಾರೆ. ಪ್ರೊಡಕ್ಷನ್ ಮ್ಯಾನೇಜರ್ ಇಲ್ಲ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅಂತ ಏನು ಹೇಳ್ತೀವಿ, ಈ ಒಂದು ವೃತ್ತಿಗೆ, ಈ ಒಂದು ಆ ಒಂದು ಪದವಿಗೆ ಒಬ್ಬ ವ್ಯಕ್ತಿಯನ್ನು ನಾವು ಹುಡುಕ್ತಾ ಇರಬೇಕಾದ್ರೆ, ರಾಜಣ್ಣ ಅವರು ಈ ವ್ಯಕ್ತಿಯನ್ನು ಕರ್ಕೊಂಬಂದು ನನಗೆ ಪರಿಚಯಿಸಿ, ಸರ್ ಇವನು ನನಗೆ ಗೊತ್ತಿರೋವಂಥ ಹುಡುಗ ಸರ್, ಇವನನ್ನು ದಯವಿಟ್ಟು ಇಟ್ಕೊಳ್ಳಿ, ಇವ್ರನ್ನ ಇಟ್ಕೊಂಡು ನೀವು ಮುಂದಿನ ಸ್ಕೆಡ್ಯೂಲನ್ನು ಪ್ಲ್ಯಾನ್ ಮಾಡ್ತಾ ಹೋಗಿ ಸರ್ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ಈ ಜೀವನ ನನ್ನ ಹತ್ರ ಬಂದು ಸೇರಿಕೊಳ್ಳುತ್ತೆ. ಅಲ್ಲಿಂದ ನಾನು ಹೇಳಿದ್ದೇನು ಅಂದರೆ, ಪ್ರೊಡಕ್ಷನ್ ಮ್ಯಾನೇಜರ್ ಇಲ್ಲ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ಗೆ ಆ ಒಂದು ಪದವಿಗೆ ಇಲ್ಲ ಆ ಒಂದು ಡೆಸಿಗ್ನೇಷನ್ಗೆ ಈ ವ್ಯಕ್ತಿ ಬಂದು ಕೂತ್ಕೊಂಡ್ರು ಅಂತ ಹೇಳಿದ್ದೆ ನಾನಷ್ಟೇ. ಆದರೆ ನನಗೆ ಈ ವ್ಯಕ್ತಿಯಲ್ಲಿ ಕಂಡಿದ್ದೇನು ಅಂತಂದರೆ, ಎಲ್ಲ ಪ್ರೊಡ್ಯೂಸರ್ ಕ್ವಾಲಿಟೀಸೇ. ಈ ವ್ಯಕ್ತಿ ಯಾವತ್ತೂ ಟೈಮಿಗೆ ಸರಿಯಾಗಿ ಬರೋದೇ ಇಲ್ಲ. ಟೈಮಿಗೆ ಸರಿಯಾಗಿ ಬರೋದಿಲ್ಲ ಅಂತಂದರೆ, ಎಲ್ಲವನ್ನು ರಾತ್ರಿ ರೆಡಿ ಮಾಡಿಬಿಟ್ಟು ಬೆಳಗ್ಗೆ 10 ಗಂಟೆ ತನಕ ಮಲಗುತ್ತೆ ಈ ಜೀವ. ರಾತ್ರಿ 12 ಗಂಟೆ 1 ಗಂಟೆವರೆಗೂ ಎದ್ದಿರುತ್ತೆ. ಯಾಕೆಂತಂದರೆ ಪಕ್ಕದಲ್ಲಿ ಒಂದು ಪೆಟ್ ಬಾಟ್ಲ್ ಇರುತ್ತೆ, ಮುದ್ದಾಗಿ ಅದಿರುತ್ತೆ ಇದಿರುತ್ತೆ, ಎಲ್ಲ ನೋಡ್ತಾ ಟಿ ವಿ ನೋಡ್ತಾ ಎಲ್ಲ ಮಾಡ್ತಾ ಎಲ್ಲರನ್ನೂ ಎಬ್ಬಿಸ್ಕೊಂಡು ನಾಳೆ ಬೆಳಗ್ಗೆ ಎಲ್ಲರೂ ನಾಳೆ ಬೆಳಗ್ಗೆ ಬಂದಿರ್ತಾರೆ. ಇವ್ರಿಗೆ ನಾಳೆ ಬೆಳಗ್ಗೆ ಆಗೋದೇ 10 ರಿಂದ 11 ಗಂಟೆಗೆ. ಆ ಥರದ್ರಲ್ಲಿ ಅದಕ್ಕೂ ಕಾರಣ ಏನು ಅಂತಂದರೆ, ಈಸ್ ನಾಟ್ ಎ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್, ನಾಟ್ ಎ ಪ್ರೊಡಕ್ಷನ್ ಮ್ಯಾನೇಜರ್, ಹಿ ಹಿಮ್ಸೆಲ್ಫ್ ವಾಸ್ ಎ ಪ್ರೊಡ್ಯೂಸರ್. ಸಿನಿಮಾವನ್ನು ಚಿತ್ರರಂಗದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಅಂತ ಬಂದಂಥ ಹುಡುಗ ಗೊತ್ತಿಲ್ಲದೇನೋ ಯಾರೋ ತೆಕ್ಕೆಗೆ ಸಿಕ್ಕಾಕ್ಕೊಂಡು ಕೋಟ್ಯಾಂತರ ರೂಪಾಯಿಗಳನ್ನ ಹಾಳು ಮಾಡಿಕೊಂಡು ಕೊನೆಗೆ ಕಳೆದದ್ದನ್ನು ಕಳೆದ ಜಾಗದಲ್ಲೇ ಎತ್ತಬೇಕು ಅಂತ ಬಂದು ಇವತ್ತಿಗೂ ಕೂಡ ತನ್ನ ಒಂದು ವೃತ್ತಿಯನ್ನು ಇದೇ ಚಿತ್ರರಂಗದಲ್ಲಿ ನಿಭಾಯಿಸ್ತಾ ಇರ್ತಕ್ಕಂತಹ ವ್ಯಕ್ತಿ ಬಂದು ರವಿ. ಪ್ರಿನ್ಸ್ ರವಿ, ಡಾರ್ಲಿಂಗ್ ರವಿ, ಆ ರೀತಿ ಈ ರೀತಿ ಅಂತೆಲ್ಲ ಕರೀತಾರೆ. ಆ ಜೀವ ಬಂದು ಇವತ್ತು ನನ್ನ ಪಕ್ಕದಲ್ಲಿ ಕೂತಿದೆ. ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ರವಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇಷ್ಟುದ್ದ ಹೇಳಿದ್ದೀನಿ, ಇಷ್ಟುದ್ದ ಪ್ರೊಡ್ಯೂಸರ್ ಅಂತಲೂ ಹೇಳಿದ್ದೀನಿ, ಪ್ರೊಡಕ್ಷನ್ ಮ್ಯಾನೇಜರ್ ಅಲ್ಲ, ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅಲ್ಲ ಅಂತಲೂ ಹೇಳಿದ್ದೀನಿ. ನಾನು ಗ್ಯಾಂಗ್ಸ್ ಆಫ್ ಯುಕೆ ಅನ್ನೋ ಒಂದು ಸಿನಿಮಾವನ್ನು ಈ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲವನ್ನೂ ನಾವು ರೂಪರೇಷೆಗಳನ್ನು ರೆಡಿ ಮಾಡ್ತಾ ಇರಬೇಕಾದ್ರೆ, ಆ ಪಕ್ಕದಲ್ಲಿ ರಮೇಶ್ ಅಣ್ಣ ಮತ್ತು ಅಕ್ಷಯ್ ಸರ್, ವಿಜಯ್ ಸರ್ ಇವರೆಲ್ಲ ಬಂದು ನಮ್ಮ ಜೊತೆ ಸೇರಿಕೊಂಡಾಗ, ಪ್ರೊಡಕ್ಷನ್ ಮ್ಯಾನೇಜರ್ ಯಾರಮ್ಮ ಅಂತ ಅಣ್ಣ ಕೇಳಿದಾಗ, ಅಣ್ಣ ಈ ಥರ ಇದ್ದಾರೆ ರವಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಇವ್ರನ್ನ ಪರಿಚಯ ಮಾಡಿ. ಸಾಮಾನ್ಯವಾಗಿ ಈ ಹುಡುಗನ ಪರಿಚಯ ಮಾಡಿದಾಗ ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ, ಓ ಪ್ರೊಡಕ್ಷನ್ ಮ್ಯಾನೇಜರು, ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅಂತ. ಅಣ್ಣ ಕೂಡ ಅಂದ್ಕೊಂಡ್ರು, ಓ ರವಿ ಪರಿಚಯ ಮಾಡ್ತೀಯಾನೆ ಅಂತಂದರೆ ಈ ರವಿನಲ್ಲಿ ಏನೋ ಇದೆ, ಕೇಪಬಲ್ ಇವನೇನೋ ಎಳ್ಕೊಂಡು ಹೋಗ್ತಾನೆ ಅಂತ. ಸ್ಟಾರ್ಟ್ ಆಯಿತು. 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು. ಕಾಸ್ಟ್ಯೂಮು ನಾನು ಅಣ್ಣನೇ ಓಡೋಗಿ ಚೆಕ್ ಮಾಡ್ಕೋಬೇಕು, ರಮೇಶ್ ಅಣ್ಣನೇ. ರವಿ ಸರ್ ನಾನು ಹೇಳಿದ್ದೀನಿ ನೀವು ಹೋಗಿ ಸರ್, ಅಷ್ಟೇ. ಇನ್ನೇನಕ್ಕೂ ಈ ರವಿ ಇರ್ತಾ ಇರಲಿಲ್ಲ. ಮೇಕಪ್ಪು ಸರ್ ಬರ್ತಾ ಇದ್ದಾರೆ ಸರ್, ನೀವು ಮಾತಾಡ್ಕೊಳ್ಳಿ ಸರ್, ಇದು ನೀವು ಮಾಡ್ಕೊಳ್ಳಿ ಸರ್, ಹಿಂಗಿದೆ ಸರ್. ಅಣ್ಣ 1 ದಿವಸ ಆಯಿತು, 5 ದಿವಸ ಆಯಿತು, ಎಲ್ಲ ಆಯಿತು. ಏನಮ್ಮ ಇವನು ಮ್ಯಾನೇಜರಾ ಇಲ್ಲ ಏನು ಕರೆಕ್ಟಾಗಿ ಹೇಳು ಅಂದರು. ಇಲ್ಲ ಅಣ್ಣ, ಈ ಥರ ಎಲ್ಲ ಆಗಿ ಈ ಜೀವ ಈ ಥರ ನೊಂದಿದೆ ಅಣ್ಣ, ಇದು ಇನ್ನು ಫುಲ್ಲು ಪಿಕ್ಚರು ಹಿಂಗೆ ಇರುತ್ತಮ್ಮ ಅಂತಂದರು. ಅಣ್ಣ ಹಿಂಗೆ ಇರುತ್ತೆ, ಬಟ್ ಅವನನ್ನು ಬಿಟ್ಟು ಮಾಡೋಕ್ಕೆ ಕೆಲಸ ನಂಗೆ ಆಗಲ್ಲ ಅಣ್ಣ, ಏನೋ ಜೊತೆಗಿರ್ತೀನಿ, ಇದ್ಬಿಡ್ತೀವಣ್ಣ. ಸರಿಮ್ಮ ಏನಮ್ಮ ಅಣ್ಣ ನಡಿಮ್ಮ ಅಂದ್ಬಿಟ್ರು, ಬಿಟ್ಬಿಟ್ರು ರಮೇಶ್ ಅಣ್ಣಗೆ. ಎಲ್ಲವೂ ಆಯಿತು. ಅಲ್ಲಿ ಹೋದರೆ ನೀವು ಮಜಾ ಕೇಳಬೇಕು. ನಾನು ಹೇಳೋಕ್ಕಿಂತ 1-2 ಮಾತು ಅವ್ರು ಆಡಲಿ, ಆಮೇಲೆ ನಾನು ಫಾಲೋ ಮಾಡ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಸ್ ರವಿ, ಅನುಭವ ಆಫ್ ಗ್ಯಾಂಗ್ಸ್ ಆಫ್ ಯುಕೆ. ಸರ್, ಫಸ್ಟ್ ನಿಮ್ಮ ಜೊತೆ ಕೆಲಸ ಮಾಡೋದು ನನಗೆ ತುಂಬ ಖುಷಿ. ಏಕೆಂದರೆ ಒಬ್ಬರು ಡೈರೆಕ್ಟರ್ ನರೇಷನ್ ಕೊಡಬೇಕಂದ್ರೆ ಒಂದು ಲೊಕೇಶನ್ ಸಮೇತ ಹಿಂಗೆ ಬೇಕು ಅಂತ ಡ್ರಾ ಮಾಡಿ ತೋರಿಸ್ತಾರೆ. ಸ್ಟೋರಿ ಬೋರ್ಡ್ ಏನು ಕೊಡ್ತಾರೆ. ಇವತ್ತಿನ ಟ್ರೆಂಡಲ್ಲಿ ಡೈರೆಕ್ಟರ್ಗಳು ಏನು ಮಾಡ್ತಾರೆ ಅಂದರೆ, ಒಂದು ಲೈನ್ ಏನೋ ಒಂದು ಹೇಳಬೇಕು, ಒಬ್ಬ ಮ್ಯಾನೇಜರ್ಗಾಗಲಿ ಒಬ್ಬ ಕಾಸ್ಟ್ಯೂಮರ್ಗಾಗಲಿ ಏನೋ ಒಂದು ಡಿಸೈನ್ ಮಾಡ್ಬೇಕು, ಮಾಡಿ ತೋರಿಸ್ಬಿಡ್ತಾರೆ. ನಿಮ್ಮಲ್ಲಿ ಕಂಡಿದ್ದೇನೆಂದರೆ, ನಾನು ಡೆಡ್ಲಿ ಸೋಮರ್ 2 ಇಂದೂ ಲೊಕೇಶನ್ ವೈಸು ಡ್ರಾ ಮಾಡಿ ತೋರಿಸ್ತಾರೆ. ಆರ್ಟಿಸ್ಟ್ ಇದೇ ಪ್ಲೇಸ್ಮೆಂಟು, ಅವ್ನು ಇಷ್ಟು ಡಿಸ್ಟೆನ್ಸು. ಸೊ ಇದು ನನಗೆ ಮೇಲೆ ಗ್ಯಾಂಗ್ಸ್ ಆಫ್ ಇಟ್ ನೀವು ಕತೆ ಫಸ್ಟ್ ಹೇಳಿದಾಗ ನನಗೆ ತುಂಬ ಖುಷಿಯಾಗಿತ್ತು. ಸರ್ ನಾವು ಮಾಡೋಣ, ನೀವು ಯಾವಾಗ ಕರೆದ್ರೂ ನಾನು ಬಂದು ನಿಂತ್ಕೊಂಡು ನಾನು ಕೆಲಸ ನಾನು ಮಾಡ್ತೀನಿ. 3-4-5 ಜನ ಪ್ರೊಡ್ಯೂಸರ್ಗಳು ಚೇಂಜ್ ಆದರು ಅಂತ ಹೇಳಿದ್ನಲ್ಲ. ಪ್ರತಿಯೊಬ್ಬ ಪ್ರೊಡ್ಯೂಸರ್ ಚೇಂಜ್ ಆದಾಗಲೂ ಕಣ್ಣಲ್ಲೆಲ್ಲೋ ಕಣ್ಣೆನ್ಸ್ನಲ್ಲಿ ಒಂದು ತೊಟ್ಟು ನೀರು ಇಡ್ತಾ ಇದ್ದಂಥ ವ್ಯಕ್ತಿ ಅಂದರೆ ಅದು ರವಿ. ಯಾಕೆಂತಂದರೆ ಇವತ್ತು ಶುರು ಆಗಿಬಿಡುತ್ತೆ, ಹೌದಾ ಸರ್ ಸ್ಟಾರ್ಟ್ ಮಾಡೋಣ ಸರ್ ಅಂತ. ರವಿ ಹಿಂಗಾಗೋಯ್ತು ಸರ್, ಇನ್ನೊಂದು ನಾಳೆ ಸ್ಟಾರ್ಟ್ ಆಗಿಬಿಡುತ್ತೆ, ಹೌದಾ ಸರ್ ರೆಡಿ ಸರ್. ರವಿ ಹಿಂಗಾಗೋಯ್ತು ರವಿ. ಸೊ ಆ ಥರದ್ರಲ್ಲಿ ಆಗೋಗುತ್ತೆ ಆಗಲ್ಲ ಅಂದಾಗ, ಕೊನೆಗೆಲ್ಲೋ ಒಂದು ಕಡೆ ಬಂದು ರೆಡ್ಡಿ ನಮ್ಮ ಕೈ ಜೋಡಿಸಿದಾಗ, ಎಸ್ ಟೇಕ್ ಆಫ್ ಆಯಿತು ಅಂದಾಗ, ಅಫ್ಕೋರ್ಸ್ ಹಿ ವಾಸ್ ವಿತ್ ಅಸ್. ಮತ್ತು ಆಮೇಲೆ ಇನ್ನೊಂದೇನಂದ್ರೆ ಸರ್, ಕ್ಯಾರೆಕ್ಟರ್ ವೈಸು ಅಷ್ಟೇ. ಇವಾಗ ಕೆಲವು ಜನ ಏನಂತಾರೆ ಆರ್ಟಿಸ್ಟ್ಗಳೇ ಬೇಕು ಅಂತಾರೆ. ನಿಮ್ಮಲ್ಲಿ ನನ್ನ ಒಬ್ಬ ಟೆಕ್ನಿಷಿಯನ್ ಥಿಂಕ್ ಮಾಡೋದು ಸರ್,
ಫಸ್ಟು ನೀವು ಕ್ಯಾರೆಕ್ಟರ್ ಏನು ನಿಮ್ಮದು ಸ್ಕ್ರಿಪ್ಟಿಗೆ ಏನು ಬೇಕು ಅದನ್ನು ಹುಡುಕ್ತೀರ. ಎಷ್ಟೇ ದಿನ ಆಗಲಿ ಅವತ್ತು ಕೂತ್ಕೊಂಡು ನಾವು ಇಲ್ಲಿ ಬಾಗಲಕೋಟೆ ಲೊಕೇಶನ್ಗೆ ಹೋದಾಗೂ ಅವತ್ತು ಸಮೇತ ಅಷ್ಟು ಜನ ಆರ್ಟಿಸ್ಟ್ ಕಳಿಸ್ತೋ, ಅಷ್ಟು ಜನ ಬೇಡ, ಇವ್ರು ಬೇಕು ಇವ್ರು ಬೇಡ ಇವ್ರು ಬೇಕು ಇವ್ರು ಬೇಡ ಅಷ್ಟು ಇದು ಮಾಡ್ಕೊಂಡ್ಬಂದಾಗ ಕೊನೆಗೆ ಏನಿಸ್ತು ಅಂದರೆ ನಮಗೆ ಎಲ್ಲ ಆಗಿ ಒಂದು ದಿವಸ ನಾವೇನು ಈ ಚೆನ್ನೈಗೆ ಹೋಗೋ ದಿನ ಬಂದಿದ್ದು ದಿವಸ ನಮಗೆ ನೆಮ್ಮದಿ ಅನ್ನಿಸ್ತು ಸರ್. ಅವತ್ತಿನ ದಿನ ಸಾಕು, ನಮ್ಗೆ ಇಷ್ಟು ವರ್ಷದ ಶ್ರಮಕ್ಕೆ ಇವತ್ತು ಕಣ್ಣು ಮುಂದೆ ಕಾಣಿಸ್ತಾ ಇತ್ತು ನಮ್ಗೆ ನಮ್ಮ ಪಿಕ್ಚರು ಅನ್ನೋದೊಂದು ಖುಷಿ ಸತ್ಯ ಕಣ್ಣು ಮುಂದೆ ಇತ್ತು ಸರ್. ಎಲ್ಲ ದಿನಗಳಲ್ಲೂ ನೀವಿದ್ರಿ, ಎಲ್ಲ ನೋವುಗಳಲ್ಲೂ ನೀವಿದ್ರಿ. ಸಂತೋಷ ಅನ್ನೋದು ನಾವು ಜಾಸ್ತಿ ಪಡಲೇ ಇಲ್ಲ ರವಿ. ಏನು ಅಂದರೆ ಸಂತೋಷ ಅನ್ನೋದು ಕೆಲಸ ನಡೀತಾ ಇದೆ ಕೆಲಸ ಆಗ್ತಾ ಇದೆ ಅನ್ನೋದು ಸಂತೋಷ. ಬಟ್ ನೋವುಗಳು, ನಾವು ಪಟ್ಟಂತಹ ನೋವುಗಳು, ನಾವು ಪಟ್ಟಂತಹ ದುಗುಡುಗಳು, ನಾವು ಪಟ್ಟಂತಹ ಇದಿತ್ತಲ್ಲ, ಅದು ಹೆವಿ ಇತ್ತು ನನಗೆ. ಐ ಅಂಡರ್ಸ್ಟ್ಯಾಂಡ್ ದಟ್. ರವಿ, ಸ್ಟಾರ್ಟಿಂಗ್ ಡೇ ಒನ್ನಿಂದ ನೀವು ಹೇಳಿದ್ರಲ್ಲ, ಆ ಚೆನ್ನೈಗೆ ಹೋಗಿ ನಾವು ಫಸ್ಟ್ ಕಾಪಿ ನೋಡಿದ್ವಿ ಇದ್ವಲ್ಲ, ಅದರೊಳಗಡೆ ನಿಮಗೆ ಕಷ್ಟಕರವಾದಂತಹ ತುಂಬ ಅಯ್ಯೋ ಇದನ್ನು ದಾಟಬೇಕಪ್ಪ ಅಂತ ಅನಿಸಿದ್ದು ನಿಮ್ಗೆ ಯಾವಾಗ? ಹೋಟ್ಲಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಸರ್. ನಾನು ಆ್ಯಕ್ಚುಲಿ ಮಾತ್ರ ಹೇಳ್ಬಾರ್ದು ಅದನ್ನು. ಒಂದಷ್ಟು ಬ್ಯಾಡ್ ವರ್ಡ್ಸ್, ಅಮ್ಮ ಅಕ್ಕ ಶಾರ್ಟ್ ಆದರೆ ಯಾಕೆ ಮಾಡ್ತೀರಾ, ಸೋಳೆ ಮಕ್ಕಳ, ನಿಮ್ಗೆ ಯಾಕೆ ಬೇಕು ಪ್ರೊಡಕ್ಷನ್ನು, ನಿಮ್ಮ ಅಮ್ಮನ ಅನ್ನ ಹಾಕೋಕ್ಕಾಗಲ್ಲ ಅಂದರೆ ಏನಕ್ಕೆ ಮಾಡ್ತೀರಾ, ಹಂಗೆ ಸರ್. ಎಲ್ರಿಗೂ ಪ್ರತಿಯೊಬ್ಬ ಟೆಕ್ನಿಷಿಯನ್, ಕೋಟೆ ಪ್ರಭಾಕರ್ ಇರ್ಬೋದು, ಪ್ರವೀಣ್ ಅವ್ರು ಇರ್ಬೋದು, ಎಲ್ಲದು ಘಟಾನ್ಗಟ್ಟಿ ಉಳಿದಿದ್ದು ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ನಾವು ಕೂಡ ಊಟ ತಿಂದಿದ್ರು. ಈ ಫೈಟರ್ಸ್ ಮಾತ್ರ ಟಾರ್ಗೆಟ್ ಮಾಡಿದ್ರು ಅದನ್ನು. ನಮಗೆ ಇದೇ ಬೇಕು, ಬಿರಿಯಾನಿನೇ ಬೇಕು. ಮಿಡ್ ನೈಟ್ 3 ಗಂಟೆವರೆಗೂ ಪೊಲೀಸ್ನವರೆಲ್ಲ ಬಂದರು ಗೊತ್ತು ಈ ಜಾಗಕ್ಕೆ. ಬೆಳಿಗ್ಗೆ ಬಂದಾಗ ಅದು ನಿಮ್ಮ ಹತ್ರ ನಾನು ಒಪ್ಪಿಸ್ದೆ. ಪುನೀತ್ ಅಂತ ಅವ್ರ ಹುಡುಗನೇ ಇದ್ದಿದ್ದು, ಅವ್ರ ಅಣ್ಣನ ಮಗ. ಆ ವ್ಯಕ್ತಿ ಅದನ್ನು ನೀಟಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು, ಅಷ್ಟು ಜವಾಬ್ದಾರಿ ಇದ್ದವನಾಗಿದ್ದರೆ. ಅವತ್ತು ಅವಾಗೇನಂದರೆ ನಾನು ಬಂದಿದ್ದೀನಿ, ನನ್ನ ಕೆಲಸ ಅಷ್ಟೇ. ಅವತ್ತಿನ ರಾತ್ರಿ ನಿಜ ಹೇಳ್ತೀನಿ, ನೀವು ಹ್ಯಾಂಡ್ಲ್ ಮಾಡಿದಂತಹ ಸಿಚುವೇಶನ್ ಇತ್ತಲ್ಲ, ಹ್ಯಾಟ್ಸ್ ಆಫ್ ಟು ಯು ರವಿ. ತುಂಬ ಕಷ್ಟ ಇರುತ್ತೆ ಒಂದು ಪ್ರೊಡಕ್ಷನ್ ಮಾಡ್ಬೇಕಾದ್ರೆ. ನಾ ಹೇಳಿದ್ನಲ್ಲ, ನಮ್ಮಲ್ಲಿದ್ದೇನು ಅಂದರೆ ಬರೀ ಹಸಿವು ಅಷ್ಟೇ, ನಮ್ಮಲ್ಲಿದ್ದೇನು ಅಂತಂದರೆ ಬರೀ ಗುರಿ ಅಷ್ಟೇ, ನಮ್ಮಲ್ಲಿದ್ದೇನು ಅಂತಂದರೆ ಛಲ, ಮಾಡಲೇಬೇಕು ಅನ್ನೋ ಛಲ. ಆವಾಗ ಏನಾಗುತ್ತೆ, ನಾ ಹೇಳಿದ್ನಲ್ಲ, ಒಂದು ಕುಟುಂಬದ ಥರ ಹೋಗಿರ್ತೀವಿ, ಎಲ್ಲರೂ ನಮ್ಮ ಕೈ ಜೋಡಿಸಿರ್ತಾರೆ ಅಂತ ನಾವು ಅನ್ಕೋತೀವಿ. ಕೆಲವು ಕಿಡಿಗೇಡಿಗಳು ಈ ಥರ ಮಾಡ್ತಾರೆ. ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಸ್ಪೆಷಲಿ ನಾನು ಫೈಟರ್ಸ್ನ ಕೇಳ್ಕೊತೀನಿ, ಅಯ್ಯ ನೀವು ಫೈಟರ್ಸ್ ಆಗಿ ಇವತ್ತೇನು ಬಂದಿದ್ದೀರಾ, ನಿಜ ಹೇಳ್ತೀನಿ, ನಾವು ಇದನ್ನು ನಾನು ರಮೇಶ್ ಅಣ್ಣಂಗೆ ಹೇಳ್ತೀವಿ ಅಂತಂದರೆ ಅವರು ನಗ್ತಾರೆ, ನಾವು ನಗ್ತೀವಿ, ಎಲ್ಲರೂ ನಗ್ತೀವಯ್ಯ. ನೀವು ಫೈಟರ್ಸ್ ಅಂತ ಇವತ್ತು ಬ್ಯಾಟ್ಸ್ ತೊಗೊಂಡು ಇವತ್ತು ಒಂದು ಆ ವೃತ್ತಿಗೆ ನೀವು ಕೆಲಸ ಮಾಡ್ತಾಯಿದ್ದೀರಾ. ಎಷ್ಟು ಜನ ಫೈಟರ್ಸ್ಗಳನ್ನ ನಾವು ನೋಡುವಂಥ ಫೈಟರ್ಸ್ಗಳು, ನಾವು ಆ ರಕ್ತ ನೋಡಿದ್ದೀವಿ ಗೊತ್ತಾ ಫೈಟರ್ಸ್ನಲ್ಲಿ. ನಾವು ನೋಡಿ ಆ ಕಾಲ್ಗಳು ಮುರಿದೋಗಿರೋದು, ಕೈಗಳು ಮುರಿದೋಗಿರೋದು, ಅದನ್ನು ಮುರಿದೋಗಿರೋದು, ಬಿದ್ದ ಜಾಗದಲ್ಲಿ ಬಿದ್ದೋಗಿರೋದು. ಬಸವರಾಜ್ ಆಗಿರ್ಬೋದು, ಯಾಕೆ ನಿಮ್ಮ ರವಿ ವರ್ಮ ಅಂತ ನೀವೇನು ಇವತ್ತೆಲ್ಲ ಕರಿತೀರಾ, ಅವತ್ತು ಒಂದು ಕಾಲದಲ್ಲಿ ಹಿ ವಾಸ್ ಜಸ್ಟ್ ಎ ಫೈಟರ್ ಕಣ್ರಿ. ಆತ ಬೈಕ್ ಓಡ್ಸೋಕ್ಕೆ ಬರ್ತಾಯಿದ್ರು, ಆಟೋಗಳನ್ನ ಎಗರಿಸ್ತಾಯಿದ್ರು. ಆ ಕಾಲದಿಂದ ನೋಡ್ಕೊಂಬರ್ತಾ ಇದ್ದೀವಪ್ಪ ಫೈಟರ್ಸ್ಗಳು. ಅರ್ಥ ಮಾಡ್ಕೊಳ್ಳಿ. ಒಂದು ಪ್ರೊಡಕ್ಷನ್ಗೆ ಹೋಗ್ತಿರಲ್ಲ, ಪ್ರೊಡಕ್ಷನ್ಗೆ ಹೋಗಿದ ತಕ್ಷಣವೇ ಆ ಪ್ರೊಡಕ್ಷನ್ಗೆ ಏನು ಕಷ್ಟ ಸುಖ ಇದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ಮನೆಯಿಂದ ಹೊರಡ್ಬೇಕಾದ್ರೆ ಬಾಟ ಹಾಕ್ತೀರಾ, ಜನ್ನಿ ಬಾಟ ಹಾಕ್ತೀರಾ, ಮತ್ತೊಂದು ಹಾಕ್ತೀರಾ, ಮಗದೊಂದು ಹಾಕ್ತೀರಾ, ಬಟ್ಟೆಗೆ ಅಂತ ಹಾಕ್ತೀರಾ, ಎಲ್ಲವೂ ಹಾಕ್ತೀರಾ ಅಲ್ವಾ? ಯಾಕೆ ನೀವು ಯಾರು ಆ ಪ್ರೊಡಕ್ಷನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲ? ಆಮೇಲೆ ನಾನು ಅದೇ ಹೇಳೋದು, ಈ ಕಮೆಂಟ್ಸ್ ಮಾಡೋರಾಗಿರಲಿ, ಈ ಫೈಟರ್ಸ್ ಆಗಿರಲಿ, ಇಲ್ಲ ಬೇರೆಯವ್ರ ಬಾಯಿನಲ್ಲಿ ತುಂಬ ಸುಲಭವಾಗಿ ಬರೋ ಮಾತೇನು ಅಂತಂದರೆ ಅಮ್ಮ ಅಕ್ಕ. ಆದರೆ ಮಾಡೋವಂಥ ಗಂಡಸು ಯಾವ ನನ್ನ ಮಗನಿಗೂ ಯಾವ ತಾಯಿನೂ ಜನ್ಮ ಕೊಟ್ಟಿಲ್ಲ. ಎಂಥ ವಿಪರ್ಯಾಸ ನೋಡಿ. ಬಾಯಿನಲ್ಲಿ ಮಾತ್ರ ರಸವತ್ತಾಗಂತೀರ, ಮಾಡೋ ತಾಕತ್ತಿದೆಯೇನ್ರಯ್ಯ ಅಂತಂದರೆ ನನ್ನ ಮಕ್ಕಳು ನೀವು ಯಾರು ಗಂಡಸ್ರೇ ಅಲ್ಲ. ಇದೇ ಮಾತನ್ನೇ ನಾವು ಅವತ್ತು ಬೆಳಗಿನ ಜಾವ 6:30 ಎಲ್ಲ ಫೈಟರ್ಸ್ನ ನಿಲ್ಲಿಸ್ಬಿಟ್ಟು ಮಕ್ಕ ಕೂಗ್ದು, ತಾಕತ್ತಿದ್ರೆ ಇವತ್ತು ಮಾಡ್ರಯ್ಯ ಅಂತಂದ್ವಿ. ಆಡೋ ಮಾತುಗಳನ್ನು ಮಾಡಿ ತೋರಿಸೋಯ್ಯ ಅಂತಂದ್ವಿ. ಅವ್ರ ದುಡ್ಡನ್ನು ಅವ್ರ ಮಕ್ಕಕ್ಕೆ ಎಸೆದ್ಬಿಟ್ಟು ಹೇಳಿದ್ವಿ. ನಾವು ಒಪ್ಕೋತೀವಿ, ಚಿಕ್ಕದಾಗೆ ಮಾಡಿದ್ರು ಚೊಕ್ಕವಾಗಿರುತ್ತಪ್ಪ. ದೊಡ್ಡವ್ರ ಮನೆ ಊಟ ಚೆಂದ, ಅದೇನೋ ನೋಟ ಚೆಂದ, ಬಡವ್ರ ಮನೆ ಊಟ ಚೆಂದ ಅಂತಾರಲ್ಲ, ನಮ್ಮ ಮನೆಯ ಊಟ ಚೆಂದ. ಆ ಊಟಕ್ಕೇ ನೀವು ತುಂಬ ತೃಣವಾಗಿ ಮಾತಾಡಿದ್ರೆ ನಮಗೆ ನೋವಲ್ವಾ? ಅವತ್ತು ಅಫ್ಕೋರ್ಸ್ ಅವತ್ತಿನ ದಿನ ಸರ್ ನಮಗೇನಂದ್ರೆ ಇವ್ರ ಹತ್ರ ಗಲಾಟೆ ಮಾಡೋ ಪರಿಸ್ಥಿತಿ ಇರಲಿಲ್ಲ. ನಮಗೇನು ನಾಳೆ ಬೆಳಿಗ್ಗೆದೇನು, ನಾಳೆ ನಾವು ಅಂದ್ಕೊಂಡಿರೋದು ಕರೆಕ್ಟಾಗಿ ಹೋಗ್ತಾ ಇದೆಯಾ? ಸತ್ಯ ಮಾಡಿ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ವೀಕ್ಷಕರೇ. ಆವತ್ತಿನ ದಿನದಲ್ಲಿ ಈ ಜೀವ ಯೋಚನೆ ಮಾಡಿರೋದು ಕರೆಕ್ಟು. ಬಟ್ ನೆಕ್ಸ್ಟ್ ಡೇ, ದ ವೆರಿ ನೆಕ್ಸ್ಟ್ ಡೇ, ನಾನು ನಮ್ಮ ರಮೇಶ್ ಅಣ್ಣ, ನಮ್ಮ ರೆಡ್ಡಿ ಸರ್, ನಾವು ಚಾಲೆಂಜ್ ಮಾಡಿದ್ವಿ ಗೊತ್ತಾ ಈ ಫೈಟರ್ಸ್ಗಳ ಮೇಲೆ, ಮಾಸ್ಟರ್ ಜೊತೆಗೆ. ಅವತ್ತು ನಿಜವಾಗ್ಲೂ ಹೇಳ್ತೀವಿ, ಅವ್ರು ಇಲ್ಲದೆ ಹೋದರೂ ಕೂಡ ನಾವು ಆ ಫೈಟನ್ನು ಮುಗಿಸ್ತಾ ಇದ್ವಿ. ಆ ಫೈಟನ್ನು ಯಾವ ರೀತಿ ತೆಗಿಬೇಕೋ ತೆಗೆದುಬಿಟ್ಟು ನಾವು ಕಂಟಿನ್ಯೂ ಮಾಡ್ತಾಯಿದ್ವಿ. ಅರೆ, ಸಿನಿಮಾಗೆ ಓಂಕಾರ ಹಾಕೋರೆ ರೈಟರ್ಸು ಕಣ್ರಿ, ಸಿನಿಮಾಗೆ ಓಂಕಾರ ಹಾಕೋರೆ ಡೈರೆಕ್ಟರ್ಸ್ ಕಣ್ರಿ. ಒಬ್ಬ ರೈಟ್ರಿಗೆ ಒಬ್ಬ ಡೈರೆಕ್ಟ್ರಿಗೆ ಅಲ್ಲಿ ಬಿಡ್ರಿ, ನಾನು ಏನೋ ಅವಸರದಲ್ಲಿ ಏನೋ ಮಾಡ್ಬೇಕು, ನಾನು ಹಿಂದೆ ಕಾಪಾಡ್ತಾರೆ. ಒಬ್ಬ ಬ್ರಹ್ಮ ಕೂತಿದ್ದಾನೆ ಕಣ್ರಿ, MS ರಮೇಶ್ ಅಂತ ಹೇಳ್ಬಿಟ್ಟು. ನಮಗೆ ಗೊತ್ತಿಲ್ವ ಹೆಂಗೆ ಮಾಡಬೇಕು ಅಂತ. ಹಿಂಗೆ ಪಕ್ಕಕ್ಕೆ ರೈಟರ್ನಲ್ಲಿ ಟರ್ನ್ ಮಾಡ್ತೀವಿ ಅಂತಂದರೆ ಎಡಿಟರ್ ಕಣ್ರಿ.
ಸಿನಿಮಾಗೆ ಪ್ರೊಡ್ಯೂಸರ್, ಅವ್ರಿಗೆ ಗೊತ್ತಿಲ್ವಾ ಎಲ್ಲಿ ಏನು ಕಟ್ ಮಾಡಿದ್ರೆ ಯಾವ ನನ್ನ ಮಗನ್ನ ಕಟ್ ಮಾಡಿ ಬಿಸಾಕಿದ್ರೆ ಹೆಂಗೆ ಪಿಕ್ಚರ್ ಎತ್ಕೊಂಡು ಹೋಗ್ಬೇಕು ಅವ್ರಿಗೆ ಗೊತ್ತಿಲ್ವಾ? ನಾನು ಅದಕ್ಕೆ ಪ್ರತಿ ಸರ್ತಿ ಹೇಳೋದೇನು ಅಂತಂದರೆ, ಆರ್ಟಿಸ್ಟ್ ಆ್ಯಂಡ್ ಅದರ್ ಟೆಕ್ನಿಷಿಯನ್ಸ್ ಅಂತ ಏನಿದ್ದೀವಿ, ನೀವೆಲ್ಲ ಕ್ಷಣಿಕ ಅಷ್ಟೇ. ಅಲ್ಲಲ್ಲಿ ಬಂದು ಹಿಂಗೆ ಮಾಡ್ಕೊಂಡು ಹೋಗ್ತೀರಾ. ಆದರೆ ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಒಬ್ಬ ಬರಹಗಾರ ಮತ್ತು ಸಿನಿಮಾಟೋಗ್ರಾಫರ್, ನಾನು ಯಾವತ್ತೂ ಹೇಳೋದೇನು ಅಂತಂದರೆ, ಒಬ್ಬ ಸಿನಿಮಾಟೋಗ್ರಾಫರ್ ಲಿಟಪ್ ಮಾಡಿ ಈ ಜಾಗದಲ್ಲಿ ಬಂದು ನಿಂತ್ಕೋಬೇಕಯ್ಯ ಅಂತ ಹೇಳಿದ್ರೇ ಒಬ್ಬ ಆರ್ಟಿಸ್ಟ್ ಕಂಡುಬಿಡೋಕ್ಕಾಗೋದು. ಇಲ್ಲಾಂದರೆ ಯಾವ ಆರ್ಟಿಸ್ಟು ಕಂಡುಬಿಡೋಕ್ಕಾಗಲ್ಲ. ಇಟ್ಸ್ ಅ ಚಾಲೆಂಜ್, ಓಪನ್ ಚಾಲೆಂಜ್. ಯಾವನೂ ಹೀರೋ ಆಗೋಕ್ಕಾಗಲ್ಲ. ಇದೊಂದು 5 ಪಂಚಭೂತಗಳು ಒಂಥರ, ಆ ಥರ 5 ಜನ: ನಿರ್ಮಾಪಕ, ನಿರ್ದೇಶಕ, ಬರಹಗಾರ, ಛಾಯಾಗ್ರಾಹಕ, ಎಡಿಟರ್. ನಾವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಆ ಥರದ್ರಲ್ಲಿ ನಿಜವಾಗ್ಲೂ ರವಿ, ನೀವು ಯೋಚನೆ ಮಾಡಿದ್ದು ಕರೆಕ್ಟು. ನಾವು ಯೋಚನೆ ಮಾಡಿ ಅವ್ರ ಮುಂದೆ ಷರತ್ತಾಗಿ ನಿಂತ್ವಿ ಗೊತ್ತಾ, ದುಡ್ಡು ಎಸೆದ್ಬಿಟ್ಟು ಹೇಳಿದ್ವಿ ಗೊತ್ತಾ. ಅವತ್ತು ನಾವು ಪ್ರಿಪೇರ್ ಆಗಿದ್ದೇನು ಅಂದರೆ, ಇವರಲ್ಲೇ ಆದರೂ ಕಿತ್ತು ಬಿಸಾಕ್ಬಿಟ್ಟು ನಾವು ಆ ಫೈಟನ್ನು ಹೆಂಗೆ ಕಂಪ್ಲೀಟ್ ಮಾಡಬೇಕು ನಮ್ಗೆ ಗೊತ್ತಿತ್ತು. ನಮಗದು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೇ ಷರತ್ತಾಕೆ ಹೊಡೆದ್ವಿ ನಾವು ಆ ಕೆಲಸನ. ಈ ಥರದ್ದೆಲ್ಲ ರವಿ ಹೇಳ್ದಂಗೆ ಇದು ಒಂದು ಅಂತಲ್ಲ, ತುಂಬ ಫೇಸ್ ಮಾಡಿದ್ವಿ. ಅದೇ ಈ ಥರದ್ದು ಯಾವಾಗ ಮೆಲುಕು ಹಾಕಿದಾಗ ಏನಾಗೋಗುತ್ತೆ, ಟಪ್ಪಂತ ಹೊರಟೋಗ್ಬಿಡ್ತೀವಿ. ಆ ಜಾಗಕ್ಕೆ ಹೋಗ್ಬಿಟ್ರೆ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಫಗಿವ್ ಇಟ್ ಆಗೋಯ್ತು, ಮುಗಿದೋಯ್ತು, ಎಲ್ಲ ಮುಗ್ದು ಇವತ್ತು ಇತಿಹಾಸದ ದಿನಗಳು. ಆದರೆ ಅರ್ಥ ಮಾಡ್ಕೊಳ್ಳಿ, ಫೈಟರ್ಸ್ ಆಗಿರ್ಬೋದು, ಡ್ಯಾನ್ಸರ್ಸ್ ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು, ನೀವೆಲ್ಲ ಸಿನಿಮಾ ಇದ್ದರೆ ನೀವಷ್ಟೇ. ನಿಮ್ಮಿಂದ ಸಿನಿಮಾ ಅದು ದೇವರಾಣೆ ಅಲ್ಲ. ಅದನ್ನು ಬಿಟ್ಟರೆ ರವಿ, ವಾಟ್ ಎಲ್ಸ್ ಯು ಥಾಟ್? ನಮಗೇನೋ ಒಂಚೂರು ಹಿಂಗೆ ಪ್ರಾಮ್ ಆಗ್ತಾಯಿತ್ತು, ತುಂಬ ಕಷ್ಟ ಆಯಿತು. ಅಫ್ಕೋರ್ಸ್ ಹಂತದಲ್ಲೂ ನಿಮಗೆ ಮತ್ತು ರೆಡ್ಡಿ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ರೆಡ್ಡಿ ಕ್ಯಾಶ್ ಹ್ಯಾಂಡಲ್ ಮಾಡ್ತಾಯಿದ್ರು, ನೀವು ಆ ಕ್ಯಾಶನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ನೀವು ನೋಡ್ಕೋತಾ ಇದ್ರಿ. ಆ ನಿಟ್ಟಿನಲ್ಲಿ ನೀವಿಬ್ಬರು ನಿಜವಾಗ್ಲೂ 2 ಕಣ್ಗಳ ಥರ ನಿಂತ್ಕೊಂಡು ನೋಡ್ತಾ ಇದ್ರಿ. ಯಾಕೆ ಅಂತಂದರೆ ಅಫ್ಕೋರ್ಸ್ ಇಲ್ಲಿ ಎಗೈನ್ ನಾನು ಬಂದು ಬೀಗ ಓಪನ್ ಮಾಡೋದಿಲ್ಲ ಅಂದರೆ ರಮೇಶ್ ಅಣ್ಣನ ಹತ್ರ. ಯಾಕೆಂದರೆ ಅವ್ರಿಗೆಲ್ಲ ಗೊತ್ತಾಗ್ತಾಯಿತ್ತು. ಹಿ ವಾಸ್ ನೋಯಿಂಗ್ ವಾಟ್ ಈಸ್ ಹ್ಯಾಪ್ನಿಂಗ್, ವಾಟ್ ಆಸ್ ಟು ಹ್ಯಾಪನ್, ಇಲ್ಲ ಅಂದರೆ ಏನೆಲ್ಲ ಮಾಡ್ಬೋದು ಅಂತ ಆ ಜೀವಕ್ಕೊಂದು ಗೊತ್ತಿತ್ತು. ನೀವು ಕೊಟ್ಟಂತಹ ಒಂದು ಕೋಆಪ್ರೇಷನ್ ಆರ್ಟಿಸ್ಟ್ಗಳಿತ್ತಲ್ಲ ಸರ್, ಇವ್ರಾಗತ್ತಾ, ಅದು ನನಗೆ ತುಂಬ ಖುಷಿ ಕೊಡ್ತು. ಆ್ಯಂಡ್ ಅಫ್ಕೋರ್ಸ್ ನೀವು ಬೆಳಗ್ಗೆ 10 ಗಂಟೆಗೆ ಎದ್ದು ಬರ್ತಾ ಇದ್ದಿದ್ದು ಇನ್ನೂ ನನಗೆ ತುಂಬ ಖುಷಿ ಕೊಡ್ತಾಯಿತ್ತು. ಅದೇನು ಮಾಡೋಕ್ಕಾಗಲ್ಲ. ಈಗ ಎಲ್ಲರೂ 100% ಪರ್ಫೆಕ್ಟ್ ಆಗಿರೋದು ಯಾರ ಕೈಲೂ ಆಗಲ್ಲ. ದೇವರೇ ಇರೋಕ್ಕಾಗಲ್ಲ ಕಣ್ರಿ, 100% ಪರ್ಫೆಕ್ಟ್ ಇರೋಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ನಮ್ಮವ ಅಂತ ನಾವೇನಾದ್ರು ಇಲ್ಲಿ ಕೂಡ್ಸ್ಕೊಂಡ್ಬಿಡ್ತೀವಿ ಅಂದ್ಕೊಳ್ಳಿ, ಅವಾಗ ಯಾವನು ಏನು ಹೇಳಿದ್ರು ನಮ್ಗೆ ಆ ವ್ಯಕ್ತಿ ಬಗ್ಗೆ ಏನೂ ಅನ್ಸಲ್ಲ. ಆ ಥರದ್ರಲ್ಲಿ ನಂದೊಂದು ಸುಂದರವಾದಂಥ ಒಂದು ಟೀಮ್ ಇದೆ. ಅದು ಒಂದೊಂದ್ಸತಿ ನಾನು ಹೇಳ್ತೀನಲ್ಲ, ಕೋಪದಲ್ಲಿ ಕಿರ್ಚಾಡಿರ್ತೀನಿ, ನೆಕ್ಸ್ಟ್ ಟೈಮ್ ಹೋಗಿ ಕಾಲು ಹಿಡ್ಕೋತೀನಿ, ಏನೋ ಒಂದು ಮಾಡ್ಕೊಂಡು ನನ್ನ ಜೀವನ ನಾನು ಸಾಗಿಸ್ತೀನಿ. ಆ ಜೀವನ ಸಾಗಿಸೋದ್ರಲ್ಲಿ ಇವರೆಲ್ಲ ಜೊತೆಗೆ ತೊಗೊಂಡು ಬರ್ತೀಯಲ್ಲ. ಆ ನಿಟ್ಟಿನಲ್ಲಿ ಬಂದ್ರಿ, ಸಹಕರಿಸಿದ್ರಿ, ಕೋಆಪ್ರೇಟ್ ಮಾಡಿ ನನ್ನನ್ನು ಕಾಪಾಡಿದ್ರಿ ರವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲಸ ಕೊಟ್ಟಿದ್ದೀರಾ ಸರ್, ಅದನ್ನು ಉಳಿಸ್ಕೊಂಡಿದ್ದೀನಿ ಅನ್ಕೊತೀನಿ. 100% ವಿ ಆರ್ ಆಲ್ವೇಸ್ ಒನ್ ರವಿ. ಹೇಳಿದ್ವಲ್ಲ, ರವಿ ಅನ್ನೋ ಇದ್ರ ಮೇಲೆ ನಾವಿಬ್ಬರು ಬದುಕ್ತಾ ಇದ್ದೀವಿ. ಇರೋಣ, ಓಡಾಡೋಣ, ಪ್ರತಿಯೊಂದು ವಿಷಯದಲ್ಲೂ ಜೊತೆಗಿರಿ ಅಂತ ಹೇಳ್ತಾ ಈ ಒಂದು ಸಂಜೆಗೆ ಬಂದು ಈ ಒಂದು ಇಂಟರ್ವ್ಯೂನಲ್ಲಿ ಪಾಲ್ಗೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ದಿಸ್ ವಾಸ್ ಪ್ರಿನ್ಸ್ ಡಾರ್ಲಿಂಗ್ ರವಿ. ನಾನು ಎರಡನ್ನೂ ಜಾಯಿನ್ ಮಾಡಿಬಿಡ್ತಾ ಇದ್ದೀನಿ. ಸೊ ಈ ಜೀವ ನಮ್ಮ ಜೊತೆ ಇದ್ದು, ನಮ್ಮ ಜೊತೆ ಓಡಾಡಿ ಇವತ್ತು ನಮ್ಮ ಗ್ಯಾಂಗ್ಸ್ ಆಫ್ UK ಈ ಒಂದು ಮಟ್ಟದಲ್ಲಿ ಬಂದಿದೆ ಅಂತಂದರೆ ಅದಕ್ಕೆ ಈ ಜೀವನ ಕಾರಣ ಅಂತ ಹೇಳ್ತಾ, ಈ ಜೀವಕ್ಕೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ನಾಳಿನ ಸಂಚಿಕೆಗೆ ಮತ್ತೊಬ್ಬ ಅತಿಥಿಯನ್ನು ಕರ್ಕೊಂಬಂದು ನಿಮ್ಮ ಮುಂದೆ ಕೂರ್ತೀನಿ ಅಂತ ಹೇಳ್ತಾ, ಹರಸಿ ಹಾರೈಸಿ ಪ್ರೋತ್ಸಾಹಿಸಿ, ಗುಡ್ ಬೈ. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇಳದೆ.